HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ವೈವಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ ಉದ್ಯಮಿ ಗೌತಮ್ ಅದಾನಿ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಉದ್ಯಮಿ ಗೌತಮ್ ಅದಾನಿ ಭೇಟಿ ಇದೀಗ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಉದ್ಯಮಿ ಗೌತಮ್ ಅದಾನಿ ಆಗಮಿಸಿದ್ದರು. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ಗೆ ಭೇಟಿ ನೀಡಿದ್ದ ಗೌತಮ್ ಅದಾನಿ ಅಲ್ಲಿಂದ ನೇರವಾಗಿ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿದ್ದರು. ಇನ್ನು ಡಿಕೆ ಶಿವಕುಮಾರ್ ಹಾಗೂ ಗೌತಮ್ ಅದಾನಿ ನಡುವೆ ಸುಮಾರು 20 ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ ಎನ್ನಲಾಗಿದೆ. ಆದರೆ ಈ ಭೇಟಿ ವೇಳೆ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ನಡೆದಿದೆ ಅನ್ನೋದು ಸದ್ಯ ಕುತೂಹಲವನ್ನ ಮೂಡಿಸಿದೆ. ವ್ಯಾಪಾರ, ಹೂಡಿಕೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದ ವಿಚಾರಗಳ ಕುರಿತು ಚರ್ಚೆ ನಡೆದಿದೆಯಾ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಹೊರಬಂದ ಗೌತಮ್ ಅದಾನಿ ಬಳಿಕ ನೇರವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದತ್ತ ತೆರಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಉದ್ಯಮಿ ಗೌತಮ್ ಅದಾನಿ ಅವರ ಈ ಭೇಟಿ ಇದೀಗ ರಾಜ್ಯ ರಾಜಕೀಯ ಹಾಗೂ ಉದ್ಯಮ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ, ರಾಜಕೀಯ ವಾಕ್ಸಮರ. ಕಲಬುರಗಿಯಲ್ಲಿ ಸಚಿವ ಬಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಪತ್ರ ಬರೆದಿರುವ ವಿಚಾರಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಇಡಿ ಹಾಗೂ ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಆರೋಪಿಸಿದ ಅವರು ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಅವರನ್ನ ಆರೋಪಿಯನ್ನಾಗಿ ಮಾಡಿಲ್ಲ ಎಂದಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ 87 ಕೋಟಿ ಅಕ್ರಮ ವರ್ಗಾವಣೆಯಾಗಿದ್ದು 79 ಕೋಟಿ ಈಗಾಗಲೇ ವಾಪಸ್ ಪಡೆಯಲಾಗಿದೆ. ಉಳಿದ ಹಣವನ್ನ ರಿಕವರಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಗೇಂದ್ರ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ, ರಾಜಕೀಯ ಕಾರಣಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ. ಕಾಂಗ್ರೆಸ್ ಸಚಿವ ನಾಗೇಂದ್ರ ಅವರ ಪರವಾಗಿ ನಿಲ್ಲಲಿದೆ ಎಂದಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮಂತ್ರಿಮಂಡಲ ರಚನೆಗೆ 2,000 ಕೋಟಿ ಕಲೆಕ್ಷನ್ ಆಗಿದೆ ಎಂಬ ಯತ್ನಾಳ್ ಆರೋಪಕ್ಕೆ ತಿರುಗೇಟು ನೀಡಿದ ಯತೀಂದ್ರ ಮೊದಲು ಸಾಕ್ಷ್ಯಾಧಾರ ನೀಡಲಿ ಎಂದು ಸವಾಲನ್ನ ಹಾಕಿದ್ದಾರೆ. ವಂದೇ ಮಾತರಂ 6 ಸ್ಟ್ಯಾಂಜಾ ವಿಚಾರದಲ್ಲೂ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಅವರು ಬಿಜೆಪಿಯವರಿಗೆ ಬೇರೆ ಕೆಲಸವಿಲ್ಲ, ಈ ವಿಚಾರವನ್ನ ಬೇಕಂತಲೇ ರಾಜಕೀಯಗೊಳಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗ ಇಡಿ ಸಿಬಿಐ ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ, SITನಲ್ಲಿ ಅವ್ರನ್ನ ಅಕ್ಯೂಸ್ ಆಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿ ನಿಗಮದಿಂದ ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆ್ಯಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ, ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತೆಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದೂ ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ ನಮ್ಮ ಸಚಿವರ ಪರವಾಗಿ ನಿಲ್ಲುತ್ತೆ. ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಈಗ 6 ಸ್ಟ್ಯಾನ್ಸಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸ್ದಂಗೆ ಆಗುತ್ತೆ? ಬೇಕು ಅಂತ ನಿಜವಾದ ವಿಷಯಗಳು ಏನಿದೆ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ವಿಷಯ ತರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ವಂದೇ ಮಾತರಮನ್ನು ಅಡಾಪ್ಟ್ ಮಾಡಿಕೊಂಡಿದ್ದು ಮೊದಲನೇ ಬಾರಿ ದೇಶದಲ್ಲಿ, ಅದನ್ನು ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಗೀತೆಯನ್ನಾಗಿ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ 1896ರಲ್ಲಿ. ಅದಾದಮೇಲೆ ಅದ್ರ ಬಗ್ಗೆ ಬಹಳಷ್ಟು ವಿವಾದಗಳಾಯಿತು. ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಲಿ, ಟ್ಯಾಗೋರ್ ಅವರಾಗಲಿ, ಸುಭಾಷ್ ಚಂದ್ರ ಬೋಸ್ ಅವರಾಗಲಿ ಎಲ್ಲರೂ ಕೂಡ 2 ಸ್ಟ್ಯಾನ್ಸಾ ಮಾತ್ರ ಅದನ್ನು ಸೇರಿಸ್ಕೋಬೇಕು ಅದು ರಾಷ್ಟ್ರಗೀತೆಯನ್ನಾಗಿ, 6 ಸ್ಟ್ಯಾನ್ಸ್ಗಳನ್ನು ಬೇಡ ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಸೊ ಆಗ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು ಅವ್ರ ತೀರ್ಮಾನಕ್ಕಿಂತ ಇವ್ರ ತೀರ್ಮಾನ ದೊಡ್ಡದ. ಸೊ ಹಾಗಾಗಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ಇದಾಗಿತ್ತು ಈ ದಿನದ ನ್ಯೂಸ್. ನಮಸ್ಕಾರಗಳು.